लोकनिर्माण मंत्री सतीश जारकिहोळी यांच्या विरोधात अवमानकारक वक्तव्य केल्याप्रकरणी आंबेडकर जनजागृती वेदिकेचे जिल्हा मानद अध्यक्ष मल्लिकार्जुन जयराम रासिंगे यांना तात्काळ संघटनेतून तसेच काँग्रेस पक्षातून हाकलून द्यावे अशी मागणी बेळगावमधील प्रमुख दलित नेत्यांनी केली। शहरातील पर्यटन निवास येथे आयोजित संयुक्त पत्रकार परिषदेत दलित नेत्यांनी सांगितले की मंत्र्यांचे नाव थेट न घेता आमच्या नेत्यांविषयी हलक्या शब्दांमध्ये बोलण्यात आले असून आम्ही त्याचा तीव्र निषेध करतो। सतीश जारकिहोळी केवळ जिल्हा किंवा राज्यापुरते मर्यादित नेते नसून ते राष्ट्रीय स्तरावरील नेते आहेत। आमच्या संघटना आणि दलित समाजाबद्दल त्यांना मोठा आदर आहे असे त्यांनी नमूद केले। ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ಬರು ಮಲ್ಲಿಕಾರ್ಜುನ್ ರಾಸಿಂಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತಕರ ನಾಯಕ ಅಂತ ತಿಳ್ಕೊಂಡಾರೆ। ಅವ್ರಿಗೆ ಅವರಿಂದು ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರ ಮುಖಂಡರು ಬಂದೆವು। ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಅಹಿಂದ ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕ। ಇದರ ಹಿಂದೆ ಅವರು ಸುಮಾರು 40-45 ವರ್ಷದಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೋಗಲಿ ನಮ್ಮ ಜೊತೆ ಅದಾರ। ಅವರು ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲಾಗೂ ಕೂಡ ನಮ್ಮ ಸಂಘಟನೆಗಳು ಅದರ ಹಿಂದೆ ಅವರ ನಿಂತರು। ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದು ಎಲ್ಲರಿಗೂ ಗೊತ್ತಿದೆ। ಆದರೆ ನಿನ್ನಿಂದ ಆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ। ಅದರ ಇವ ರಾಸಿಂಗೆ ಛಲವಾದಿ ಸಂಘಟನೆ ಅಂತ ಹೇಳ್ಕೊಂತು, ಛಲವಾದಿ ಅವ ಅಷ್ಟೇ ಅಲ್ಲ, ಇಡೀ ನಾವೆಲ್ಲರೂ ಛಲವಾದಿ ಅವರಿದ್ದೆವು। ಇದರ ಹಿಂದಿನ ಉದಾಹರಣೆ ಹೇಳಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೋ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯವರು ಅಂದರೆ ಮೊದಲ ಛಲವಾದಿ ಸಂಘಟನೆಗಳು, ಛಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆಯ ಒಂದು ವಿಚಾರ ಒಪಿನಿಯನ್ ಕೊಟ್ಟಿದ್ದರು। ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದ ಅವ್ರು ಹೇಳಿದ್ರು, ಏನೂ ಕಾರ್ಯಕ್ರಮ ನಡೆದಿರಪ್ಪ, ಎಲ್ಲಿ ಟಕ್ಕಂತ ಅವಾಜ್ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದರೆ ಮಲ್ಲೆಚ್ಚುಗಲಿ ಆಗಲಿ ಅವರು ಕೆಲವು ಸಾಮಾಜಿಕ ತಂಡಗಳು ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಮೊದಲು ಘೋಷಣೆ ಆಗ ಅವರ ಇವ್ರು ಅಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು। ಇದರ ಹಿಂದೆ ಅವರ ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದಿರಿ। ಇವೆಲ್ಲ ಯಾವುದಕ್ಕೆ ಮಾಡಿರಪ್ಪ ಅಂದರೆ ಈ ಸಮಾಜಕ್ಕೆ ನಮಗೆ ಏನು ಇದರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯೋಕೆ ಸಂಘಟನೆಗಳು ಪ್ರತಿ ಓಣಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮನ್ನು ಎತ್ತಿ ಹಿಡಿದಾರೆ। ನಮ್ಮ ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರಿರೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರ ಮತ್ತು ಕೊನೆವರೆಗೆ ಅವರೇ ಇರೋರು। ನಮ್ಮ ಸಮಾಜ ಏನಾದರೆ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬದಿಂದ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ। ಮತ್ತು ರಾಸಿಂಗ್ ಅನ್ನೋರು ಅವರು ಛಲವಾದಿ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಗೈರುಪಯೋಗ ತೊಗೊಂಡು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊತಿದ್ದಾರೆ। ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವ್ನ ಹಿಂದಿಲ್ಲ। ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಮೊದಲು ಉಚ್ಚಾಟನೆ ಮಾಡಬೇಕು, ಎರಡನೇದು ಛಲವಾದಿ ಸಂಘಟನೆದು ಉಚ್ಚಾಟನೆ ಮಾಡಬೇಕು। ಆ ಪದದ ಅವ್ರು ಗೈರು ಪದ ತೊಗೊಂಡಾರಂತ ನಾವು ಇಡೀ ಸಂಘಟನೆಯಿಂದ ಅವ್ರಿಗೆ ಇವತ್ತು ನಮ್ಮ ಬೇಡಿಕೆ ಇರ್ತೇವೆ। ತಾವು ಎಲ್ಲ आता सोशल मीडियाला ಈಗಾಗಲೇ ಅವರ यावेळी महावीर मोहिते आणि मल्ले चौला यांनीही प्रतिक्रिया देत सांगितले की सतीश जारकिहोळी यांच्यासह प्रभावित दलित नेत्यांना मागील काळापासून पद्धतशीरपणे लक्ष केले जात आहे। ವಿಡಿಯೋ ಮಾಡಿ ಅವ್ರು ಹಂಗೆ ಮಾಡ್ತಿದ್ರು, ಅವ್ರು ಹಿಂಗೆ ಮಾಡ್ತಿದ್ರು, ಅವ್ರ ಸಮಾಜಕ್ಕೆ ಒಂದು ಏನಿಲ್ಲ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ಅವ್ನು ಸ್ವಯಂ ಘೋಷಿತ ಒಬ್ಬ ಲೀಡರ್ ಆಗಿಬಿಟ್ಟಿದೆ। ಈಗ ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗಲೇ ಅವ್ನ ಕರೆದು ನಾವು ವಾರ್ನಿಂಗ್ ಮಾಡಿ, ನೀ ಸಮಾಜ ನಿನಗೆ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವುದೂ ಇಂಥ ವಿಷಯಗಳದಾಗ ಇಂಥ ಯಾವರ ಲೀಡರ್ ಇರಲಿ ಅಥವಾ ಅವರ ಸತೀಶಣ್ಣ ಜಾರಕಿಹೊಳಿ ಇರ್ಬೋದು ಅದರ ಮತ್ತು ಯಾವ ಲೀಡರ್ಗಳ ಬದಲು ಕೆಲವೊಂದು ಸಲ ಮಾತಾಡಿದಾಗ ನಾವು ಆವಾಗಲೇ ವಾರ್ನಿಂಗ್ ಮಾಡಿದ್ವಿ ಅವ್ರು, ನೀ ಯಾವ ಇಂಥವೆಲ್ಲ ಮಾಡಬೇಡ, ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತಿ,
ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮಗೆ ನಾಯಕರದ ಮತ್ತು ಎಲ್ಲ ಲೀಡ್ರ್ಗಳ್ದು ನಮ್ಗೆ ಅವಶ್ಯಕತೆ ಐತೆ. ಅದಕ್ಕೆ ನಾವೆಲ್ಲರಿಗೆ ಕೆಟ್ಟಾಗುವಂಥ ಪರಿಸ್ಥಿತಿ ಬರೋಂಗಿಲ್ಲ. ನಿಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಂತ ನಾವು ಈಗಾಗಲೇ ವಾರ್ನಿಂಗ್ ಮಾಡಿದ್ದೀವಿ. ಆದ್ರೂ ಕೂಡ ನಿನ್ನೆ ಒಂದು ಸ್ವಲ್ಪ ಏನೋ ವಾಟ್ಸಪ್ನಾಗ ಅವ ಒಂದು ಲೈವ್ದಾಗ ಬಂದು ಅದೇನೋ ಮಾತಾಡಿದ. ನಾನು ಅಷ್ಟು ನೋಡಿಲ್ಲ ಕರೆಕ್ಟಾಗಿ. ಸತೀಶಣ್ಣ ಅವ್ರ ಬದಲು ಹಂಗೆ ಹಿಂಗೆ ತಿನ್ನೋ ಮಾತಾಡಿದ. ಒಂದು ಸ್ವಲ್ಪ ಅವಾಜ್ ಶಬ್ದಗಳದ ಯೂಸ್ ಮಾಡಿದ. ಅದಕ್ಕೆ ನಿನ್ನೆ ನಮ್ಗೆಲ್ಲ ಕಾರ್ಯಕರ್ತರು ಹೋಗಿ ಅವ್ನು ವಾರ್ನಿಂಗ್ ಮಾಡೋಕೆ ಹೋಗಿದ್ರು. ಅದು ಸಿಕ್ಕಿಲ್ಲ. ಮುಂದೆ ಪೊಲಿಟಿಷರ್ ಅವನಿಂದ ತೊಗೊಂಡು ಹೋಗಿ ರಕ್ಷಣೆ ಕೊಟ್ಟು ಅವನು ಮಾಡಿದ. ಅದಕ್ಕೆ ನಾವು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಂಗ್ಳೆಯವ್ರಿಗೂ ನಾವು ಈಗಾಗಲೇ ಫೋನ್ ಮಾಡಿದ್ದು ಮಾತಾಡೋಕ್ಕಿದ್ದಂಗೆ ಅವ್ರನ್ನ ಪಕ್ಷದಿಂದ ವಜಾ ಮಾಡಕ್ಕೆ ಹೇಳಿದೆವು ನಾವೀಗ. ಆಮೇಲೆ ಛಲವಾದಿ ಸಮಾಜಕ್ಕೆ ಅವಂಗೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾನು ಛಲವಾದಿ ಅಧ್ಯಕ್ಷ ಅಂತ ಅವ್ನು ಹೇಳ್ಕೊತಿರ್ಗಡಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ನಾವು ಇದ್ರ ಬದಲು ಅವ್ನು ವಾರ್ನಿಂಗ್ ಮಾಡಿದ್ದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಮಗೊಂದು ಏನು ಹೇಳ್ತೀವಿ ಅಂದರೆ ಅವ್ನು ನಮ್ಗೆ ಮತ್ತು ಆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತೇಳಿ ತಮ್ಮ ಮುಖಾಂತರ ನಾವು ಹೇಳಿ ಬಯಸ್ತೀವಿ ಅಷ್ಟೇ. ಹಾಂ, ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಫಸ್ಟ್ ಟೈಮ್ ಆಗೋದನ್ನು ನಮಗೂ ಮನುಷ್ಯ ನೋವಾಗೈತೆ. ಯಾಕಂದ್ರೆ ಸತೀಶಣ್ಣ ಜಾರಕಿಹೊಳಿಯವರಿಗೆ ನಮಗಾಗಲಿ ಭಾಳ ಒಂದು ಅನ್ನೇನುವಂಥ ಸಂಬಂಧ ಇದಾವೆ. ನಮ್ಗೆ ಭಾಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗಲೂ ಬ್ರದರ್ ಟೈಪ್ ನಮ್ಮನ್ನ ಥಿಂಕ್ ಮಾಡಿದಾರೆ. ಯಾವಾಗಲೂ ನಾವು ಕುಟುಂಬ ಸದಸ್ಯರತ್ ನಮ್ಮನ್ನ ಯಾವಾಗಲೂ ನೋಡ್ಕೊಂಡು ಬಂದಾರೆ. ನಮ್ಗೆ ಅವ್ರಿಗೆ ಬೇಯಕ್ಕೂ ಸ್ವಲ್ಪ ಐತಿ. ಅಥವಾ ನಾವು ಯಾವಾಗ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇದ ಉದಾಹರಣೆಗಳು ರಗಡಿದಾವೆ. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವೇನಾರು ಅಕಸ್ಮಾತ್ ತಪ್ಪು ಮಾಡಿದಾಗ ನಮ್ಮ ಬೇದ ಉದಾಹರಣೆಗಳು ರಗಡಿದಾವೆ. ಅಂದರೆ ನಮ್ಮ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನೆಲ್ಲರೂ, ಈವನ್ ಛಲವಾದಿ ಸಮಾಜ ಅಂದ್ರೆ ಛಲವಾದಿ ಸಮಾಜದಲ್ಲಿ ಮಾದರ್ ಇರ್ಬೋದು, ಅಂದರೆ ನಮ್ದು ಎಷ್ಟು ಒಳಸ ಬರ್ತಾವೆ ಪಂಗಡಗಳು ಬರ್ತಾವೆ. ಎಲ್ಲರಿಗೂ ಕೂಡ ಅವರು ಭಾಳ ಪ್ರೀತಿಯಿಂದ ನೋಡ್ಕೊಂಡು ಬಂದಂಥವ್ರದಾರು. ಅಂಥವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ನಾವು ವಾಟ್ಸಪ್ನಾಗ ಬಂದು ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತೀವಿ. ಈಗಾಗಲೇ ಅವ್ನು ನಾವು ಪಕ್ಷದಿಂದನೂ ವಜಾ ಮಾಡಕ್ಕೆ ಹೇಳ್ತೀವಿ. ಆಮೇಲೆ ಛಲವಾದಿ ಮಹಾಸಭಕ್ಕೆ ಅವಾಗ ಏನು ಸಂಬಂಧ ಅಲ್ಲಿ ಕೂಡ ನಾವು ವಜಾ ಮಾಡಕ್ಕೆ ಹೇಳ್ತೀವಿ. ಕಂಪ್ಲೇಂಟ್ ಏನು ಮಾಡಂಗಿಲ್ಲ. ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಈಗ ಮತ್ತೊಂದು ಸಲ ಏನಾರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು ಇದು ಇತಿಹಾಸ ಅಲ್ಲಲ್ಲ, ಇತಿಹಾಸ ಇದೆ. ಇದು ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಇತಿಹಾಸ. ಯಾರು ದಲಿತ ನಾಯಕರು ಈ ದೇಶನಾಗ ಬೆಳಿತಾರೋ ಅವ್ರನ್ನ ಟಾರ್ಗೆಟಿಂಗ್ ಮಾಡೋಂಥ ಇದೊಂದು ಇತಿಹಾಸ ಐತಿ. ಸತೀಶ್ ಜಾರಕಿಹೊಳಿಗೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆಗಿ ಮುಂದಿನ ಸಲ ಈ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯದಲ್ಲಿ ಪ್ರಬಲ ನಾಯಕ ಆಗಿ ಬೆಳಿತಾರೆ ಅನ್ನೋದ್ರಿಂದ ದೃಷ್ಟಿಯಿಂದ ಕೆಲವೊಂದು ಸಲ ವಾಟ್ಸಪ್ನಾಗರು ಸಿದ್ದರಾಮಯ್ಯವ್ರ ಬದಲು ಕೂಡ ಏನೇನೋ ಅವ್ರು ಮಾಡಿದ್ರು ಹಂಗೆ ಮಾಡಿದ್ರು ಕೆಲವೊಂದು ವಾಟ್ಸಪ್ನಾಗ ಕೂಡ ಮಾಡಿದ್ದಾರೆ. ಇದು ಇತಿಹಾಸ ಐತೆ. ಯಾಕಂದ್ರೆ ದಲಿತರು ಯಾರೂ ಬೆಳೆದ್ರಂದ್ರೆ ರಾಜಕಾರಣದಾಗ ಅವನು ಆಟೋಮೆಟಿಕ್ವಾಗಿ ಕುತಂತ್ರವಾಗಿ ಅವ್ರನ್ನ ಮುಗಿಸುವಂಥ ಪ್ರಯತ್ನಗಳು ಸಾಕಷ್ಟು ನಡೆದವು, ಹಿಂದೂ ನಡೆದವು. ಈಗ ಸತೀಶ್ ಜಾರಕಿಹೊಳಿಗೂ ಇವು ನಡೀತಾ ಇದ್ದಾವೆ. ಇದ್ರ ಹಿಂದೆ ಕೆಲವೊಂದು ಕೈವಾಡ ಇರ್ತಾವೆ. ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ಅನ್ನಂಗಿಲ್ಲ. ನಾವು ಟೋಟಲಿ ಕಂಪ್ಲೀಟ್ ಇದು ಈ ದಲಿತ ನಾಯಕನ ಮುಗಿಸ್ಕೊಂಡ್ರೆ ಎಲ್ಲರನ್ನೂ ಕೂಡಿಬಿಡ್ತಾರೆ ಒಂದೇ ಜಾಗದಾಗ. ಷಡ್ಯಂತ್ರ ಆಟೋಮೆಟಿಕ್ ನಡೆದೈತೆ. ಅದ್ರೊಳಗೆ ಏನು ಸಾದಾ ಒಬ್ಬ ಹೊರಗೆ ತಿರುಗಾಡುವಂಥ ಮನುಷ್ಯ ಅವ್ರ ಬದಲು ಮಾತಾಡ್ತಾರೆ. ಇದಕ್ಕೆ ಹಿಂದೆ ಏನಾರು ಸಪೋರ್ಟ್ ಇದ್ದಾಗ ಕೆಲವೊಂದು ಮಂದಿ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಅವ್ರ ಸಪೋರ್ಟ್ ಆಗಿದೆ, ಅವ್ರ ಬೆನ್ನು ಅಲ್ಲ. ನಾವು ಈಗ ಹಂಗೆ ನಮ್ಗಾಗಿ ಹೇಳಕ್ಕೆ ಬರೋಂಗಿಲ್ಲ, ನಿಖರವಾಗಿ ನಮಗೆ ಗೊತ್ತಿಲ್ಲ. ಅದ್ರ ಬಟ್ ಇದ್ರ ಹಿಂದೆ ಯಾರೇ ಅದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಇದಾರತ್ ನಮಗೆ ಸಂಶಯ ಐತಿ, ಹುಡುಕ್ತೇವೆ. ಅಲ್ಲ, ಅವ್ರಿಗೆ ಹೇಳಿಕೆ ಕೊಡೋದಂದ್ರೆ ಒಂದು ಟೈಪ್ ಸೈಕಿಕ್ ಇದ್ದಾಗ ನಾವು ಇವ್ರು ಒಬ್ಬರು ಬಂದಲ್ಲಿ ಹೇಳಿಕೆ ಕೊಟ್ಟಿಲ್ರಿ. ನಾವು ಅನೇಕ ಸಂದರ್ಭದಾಗ ಕೆಲವೊಂದು ಲೀಡರ್ಗಳ ಬದಲು ಎಲ್ಲರೂ ಲೀಡರ್ಗಳ ಬದಲು ಮಾತಾಡ್ದ. ಇದು ಒಂದಲ್ಲ, ಮಲ್ಲೇಶನ ಬದಲು ಮಾತಾಡ್ದ, ನನ್ನ ಬದಲು ಮಾತಾಡ್ದ. ಆಮೇಲೆ ಕೆಲವೊಂದು ಇನ್ನೊಬ್ರು ನಾವು ನಾಯಕರು ಕೆಲವೊಂದು ಮಂದಿ ನಾವು ಹೆಸರು ತಗೋಕ್ಕೆ ಬರಲ್ಲ ಅಂಥ ಲೀಡರ್ಗಳ ಬದಲು ಕೆಲವೊಂದು ಮಂದಿ ಮಾತಾಡಿದ. ಅವಾಗ ನಾವು ಏನು ಮಾಡಿದೆವು, ಸರ್ ಕರೆಸಿ ವಾರ್ನಿಂಗ್ ಮಾಡಿ ಇಂಥದ್ದು ಸಮಾಜದಾಗ ಸರಿಯಲ್ಲ. ಯಾಕಂದ್ರೆ ಅಲ್ಲ, ಅದ ಹೇಳಿದೆ ಅಲ್ಲ. ಈಗ ದಲಿತರು ಒಬ್ಬರು ಲೀಡರ್ ಬೆಳಿಬೇಕಾದ್ರೆ ಎಲ್ಲಿಂದ ಬೆಳೆದಿರುತ್ತಾ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂಥ ಪ್ರಯತ್ನಗಳು ನಡ್ತಾವೆ ಯಾವಾಗಲೂ. ಈಗ ನೋಡ್ರಿ, ನೀವು ರಾಜ್ಯ ಮಟ್ಟದಾಗಿರಲಿ ಅಥವಾ ದೇಶ ಮಟ್ಟದಾಗಿರಲಿ, ನೀವು ಕೆಲವೊಂದು ಎಲ್ಲ ನಾಯಕರು ನೋಡ್ಕೊತ ಬಂದಾಗ ನಾವು ಇದನ್ನು ಸ್ಟಡಿ ಮಾಡಿದಾಗ ಒಂದೇ ಅಲ್ಲ, ಎಲ್ಲಿ ಬೆಳೆದಿರ್ತಾರೋ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂಥ ಪ್ರಯತ್ನಗಳು ನಡೆದು ಇದಾವೆ. ಇದು ಹಂಗೆ. ಅಂದರೆ ಬೆಳಗಾವಿ ಜಿಲ್ಲಾದಾಗ ಸತೀಶ್ ಜಾರಕಿಹೊಳಿ ವಿರೋಧ ಮಾಡಕ್ಕೆ ಚಾಲು ಮಾಡಿದ್ರೆ ರಾಜ್ಯ ಮಟ್ಟದಾಗ ಅವ್ರ ಹೆಸರು ಕೆಡ್ತೈತೆ ಅಂತಕ್ಕಂಥ ಅನೇಕ ಸಂದರ್ಭದಾಗ ನಡೆದು ಇದಾವೆ, ಈಗ ನಡೀತಾ ಇದಾವೆ. ಅದಕ್ಕೆ ನಾವು ಇಟ್ಟು ದಿವಸ ತನಕ ಸುಮ್ಮಿದ್ದು. ಇನ್ನು ನಾವು ಅದ್ರ ಪರವಾಗಿ ಯಾರ್ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ನಾವು ಕೊಡ್ತೇವೆ. ಅದು
ನಾವು ಮಾಧ್ಯಮದವರಿಗೆ ಗೊತ್ತಿಲ್ಲ. ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ರಾಜಕೀಯವಾಗಿ ಎಲ್ಲಿರ್ತಾರೋ ಏನೂ ಗೊತ್ತಿಲ್ಲ. ನಮ್ಗೆ ಬಂದ ಕೂಡಲೇ ನಾವೇ ಮಾತಾಡ್ಸ್ಕೊಂಡು ಕೇಳಿದ್ವಿ. ಈಗ ನೀವು ಪ್ರೆಸ್ ಮೀಟ್ ಮಾಡೋದು ಒಬ್ಬ ರಾಜ್ಯ ನಾಯಕನ ಬಗ್ಗೆ ಮಾತಾಡಿದಾಗ ಯಾರೋ ಒಬ್ಬ ವ್ಯಕ್ತಿಗಾಗಿ ಇಷ್ಟು ದೊಡ್ಡ ಪ್ರೆಸ್ ಮೀಟ್ ಮಾಡೋ ಬಗ್ಗೆ ನಿಮ್ಮ ಪಕ್ಷದವಂತ ನೀವೇ ಹೇಳತ್ತೀರಿ. ಪಕ್ಷದ ವೇದಿಕೆ ಒಳಗೆ ಅವ್ನಿಗೆ ಹೇಳ್ಬೋದಿತ್ತಲ್ಲ, ಅಥವಾ ಪಕ್ಷದಿಂದನೇ ನಿರ್ಧಾರ ಕೈಗೊಳ್ಬೋದಿತ್ತಲ್ಲ. ಪಕ್ಷದ ಒಳಗೆ ಅವ್ರು ಮಾತಾಡ್ತಿದ್ರೆ ಪಕ್ಷದ ಒಳಗೆ ನಾವು ನಿರ್ಣಯ ಮಾಡ್ಬೋದು. ಅವ್ನು ಸೋಷಿಯಲ್ ಮೀಡಿಯಾದಾಗ ಬಂದಾಗ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಹೇಳಬೇಕಂದ್ರೆ ನಾವು ಯಾಕೆ ಪ್ರೆಸ್ ಮೀಟ್ ಮಾಡಾಕ್ತೀವಿ ಅಂದ್ರೆ ಇನ್ನು ಉಳಿದಂಥ ಜನರಿಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಸತೀಶ್ ಜಾರಕಿಹೊಳಿ ಅವ್ರ ಬದಲು ತಪ್ಪು ಅಭಿಪ್ರಾಯ ಬರಬಾರ್ದು. ಅದಕ್ಕೆ ಯಾರೋ ಒಬ್ಬ ಸಂಬಂಧ ಇಲ್ದ ಇದನ್ನು ಮಾಡಿದ, ಅದಕ್ಕೆ ಬೇರೆದವ್ರಿಗೆ ಯಾರು ವಾಟ್ಸಪ್ನಾಗ ನೋಡಿದಾಗ ಸತೀಶ್ ಜಾರಕಿಹೊಳಿ ಹಂಗೆ ಮಾತಾಡ್ರು ಹಿಂಗೆ ಮಾತಾಡ್ರು ಅದು ಯಾರೂ ಮಾಡಿ ನಾವು ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಅವ್ರ ಬದಲು ತಪ್ಪು ಅಭಿಪ್ರಾಯ ಆಗ್ತೈತೆ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಇದನ್ನು ಅವ್ರಿಗೆ ಎಲ್ಲ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಾಕ್ತೀವಿ ಅಷ್ಟೇ. ನಾವು ಇಲ್ಲ ಈಗ ನಾವು ಅದು ಪಕ್ಷದ ವೇದಿಕೆ ಮೇಲೆ ಅದು ಹೈಕಮಾಂಡದ ವಿಚಾರ ಇರೋದ್ರಿಂದ ನಾವು ಇಷ್ಟು ಸಣ್ಣವರಾಗಿ ಅಥವಾ ಒಂದೇ ಸಮಾಜದಿಂದ ನಾವು ಮಾಡಾಕತ್ತೀವಿ ಅಂದ್ರೆ ಅದು ಕಾಸ್ಟಿಸಮ್ ಅಥವಾ ಜಾತಿವಾದ ಪ್ರಶ್ನೆ ಬರ್ತೈತೆ ಅಂತ ನಾವು ಅದನ್ನೇನು ಮಾತಾಡೋಕೆ ಹೋಗಿಲ್ಲ. ಅದನ್ನು ಪಕ್ಷದ ವೇದಿಕೆ ಮುಖಾಂತರ ನಾವೆಲ್ಲರೂ ಮಾತಾಡಾಕ್ತೀವಿ. ನಾವು ಅದನ್ನು ಯಾರ್ಯಾರಿಗೆ ಮಾತಾಡಬೇಕು ಅಥವಾ ಯಾವ ನಾಯಕರ ಜೋಡಿ ಮಾತಾಡಬೇಕು ಅದನ್ನೆಲ್ಲ ನಾವು ಈಗಾಗಲೇ ಮಾತಾಡಾಕ್ತೀವಿ. ನಾವು ಯಾಕೆ ಪಕ್ಷದ ಅಧ್ಯಕ್ಷ ಕೊಡಂಗಿಲ್ಲ, ನಮ್ಮ ದಲಿತರಿಗೆ ಯಾಕೆ ಕೊಡಂಗಿಲ್ಲ ಅನ್ನೋ ಕೆಲವೊಂದು ಕಡೆ ಎಲ್ಲ ನಡೆದಾವೆ, ಸ್ಟ್ರೈಕ್ಗಳು ನಡೆದವು, ಎಲ್ಲ ಕಡೆ ಚರ್ಚೆಗಳು ನಡೆದವು. ಮೈಸೂರು ಆಯಿತು, ಬೆಂಗಳೂರು ಆಯಿತು, ಎಲ್ಲ ಕಡೆ ನಡೆದವು. ನಿಮ್ಗೆ ಗೊತ್ತಿತ್ತು ಮಾಧ್ಯಮ ಮುಖಾಂತರ ನಾವು ಮೊನ್ನೆ ಬೆಂಗಳೂರದಾಗ ದೊಡ್ಡ ಫಂಕ್ಷನ್ ಆಗೈತಿ, ಅಲ್ಲಿ ಎಲ್ಲರ ಪರವಾಗಿ ಮಾತಾಡಿದಂಥ ಉದಾಹರಣೆಗಳು ಇದಾವೆ. ಅದಕ್ಕೆ ಇಲ್ಲಿ ಬೆಳಗಾವಿ ಜಿಲ್ಲಾದಿಂದನೇ ಅವ್ರನ್ನ ಏನಾರು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಕೆಲವೊಂದು ಹುನ್ನಾರಗಳು ನಡೆದಾವೆ. ಇನ್ನೂ ಕೆಲವೊಂದು ಮಂದಿ ಮಾತಾಡಿದ್ರು. ನಾವೆಲ್ಲರಿಗೆ ನಾವು ಈ ರಾಜಕಾರಣ ವಿಷಯದಾಗ ಒಂದು ಸಲ ನಾವು ಅವ್ರು ಪ್ರೆಸ್ ಮೀಟ್ ಮಾಡಿವು ಅಥವಾ ಅವ್ರ ರಾಜಕಾರಣಕ್ಕೆ ಏನ್ರಿ ಧಕ್ಕೆ ಹತ್ತಬಾರ್ದು ಅನ್ನೋ ಒಂದು ಕಾರಣ ಸಂಬಂಧ ನಾವು ಯಾವತ್ತೂ ಮೀಡಿಯಾ ಮುಖಾಂತರ ಅಥವಾ ಪ್ರೆಸ್ ಮೀಟ್ ಮಾಡಬಾರಂಥ ಉದ್ದೇಶದಿಂದ ನಾವು ಸುಮ್ಮಿದ್ದೀವಿ. ಇದು ಭಾಳ ಅತಿ ಆಗಕ್ಕೆ ನಾವು ಇವತ್ತು ಈಗ ಮೀಡಿಯಾ ಅದ ಈಗ ಎಲ್ಲರೂ ಕೂಡಿ ಅದನ್ನು ನಾವು ಚರ್ಚಾ ಸಮಾಜ ಕೂಡಿದೇವ್ರಿ. ಈಗ ಒಂದು ಅದಕ್ಕೆ ಈಗ ನಾವು ಈಗ ಮಾಡಾಕ್ತೀವಿ. ಇಲ್ಲ ಪ್ರತಿಭಟನೆ ಮಾಡುವಂಥ ದೊಡ್ಡ ಮನುಷ್ಯ ಅಲ್ಲ ಅವನು. ಅಲ್ಲಲ್ಲ, ಪ್ರತಿಭಟನೆ ಮಾಡಂಗಿಲ್ಲ. ಪ್ರತಿಭಟನೆ ಮಾಡುವಂಥ ದೊಡ್ಡ ವ್ಯಕ್ತಿ ನಾನು. ಎಲ್ಲರೂ ಸೇರಿ ಅದ ಅವ್ರಿಗೆ ನಾವು ಈಗಾಗಲೇ ಮಾತಿನ ಮುಖಾಂತರ ಹೇಳಿದ್ದೆವು. ಮಾತಿನ ಮುಖಾಂತರ ಕೇಳುವಂಥ ಮನುಷ್ಯ ಅಲ್ಲ ನಮಗೆ ಗೊತ್ತಾಗೈತಿ. ಅದಕ್ಕೆ ಯಾವಾಗ ಏನು ವ್ಯವಸ್ಥೆ ಆಗ್ಬೇಕಾದ ಎಲ್ಲ ಆಗೈತಿ. ಈಗ ಆಮೇಲೆ ಮತ್ತಿನ್ನು ಮುಂದಿನ ಸಲ ನಾವೇನು ಈಗ ಸಮಾಜದವರೆಲ್ಲ ಕೂಡಿದೇವ್ರು ನಾವು. ನಿಮ್ಮ ಮುಖಾಂತರ ಜನರಿಗೆ ತಪ್ಪು ಅಭಿಪ್ರಾಯ ಹೋಗಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ನಾವು ಒಂದು ಪ್ರಶ್ನೆ ಈಗ ನಾವು ಎಲ್ಲ ಅದನ್ನ ವಿಚಾರ ಮಾಡ್ತೀವಿ. ಇಲ್ಲ ನೆಗ್ಲೆಕ್ಟ್ ಏನಿಲ್ಲ, ನಾವು ಅದನ್ನ ವಿಚಾರ ಮಾಡ್ತಾ ಇದ್ವಿ. ಅದಕ್ಕೆ ಸಾಮಾಜಿಕ ಜಾಲತಾಣದೊಳಗ ಪೋಸ್ಟಿಂಗ್ ಮಾಡಿದಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ, ತಳವಾರ್ ಅವರು ಕಂಪ್ಲೇಂಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಮತ್ತೆ ಅವ್ನು ಕೆಲವೊಂದು ನಮ್ಮ ಸಮಾಜದಲ್ಲ ಹುಡುಗರು ವಾರ್ನಿಂಗ್ ಮಾಡಿದಾಗ ಕ್ಷಮಾ ಕೇಳಾಕತ್ತಾನ, ಕಂಪ್ಲೇಂಟ್ ಮಾಡಬೇಕಾಗಿತ್ತನ್ನ ನಾವು ಕೊಟ್ಟಿದ್ದೆವು. ಈ ಸಲ ಅದನ್ನ ನಾವು ವಿಚಾರ ಮಾಡಾಕ್ತೀವಿ. ಮತ್ತು ಅವನು ಫೋನ್ ಮ್ಯಾಗ ಮಾತಾಡಿದಾಗ ಇಲ್ಲ ನಾನು ನಿನ್ನ ತಪ್ಪಾಗಿತ್ತು, ನಾನು ಬೇರೆ ವಿಷಯದಾಗಿದ್ದಾಗ ನಾನು ಮಾತಾಡಿದ್ದೇನೆ, ನನ್ನ ಕಡೆ ತಪ್ಪಾಗಿತ್ತು, ಸರ್ ಪ್ರೆಸ್ ಮೀಟ್ ಮಾಡಬೇಕು. ನಾ ಪದೇ ನಮ್ಮ ಅದನ್ನ ಹೇಳಾಕ್ತೇನೆ. ಜನರಿಗೆ ತಪ್ಪ ಅಭಿಪ್ರಾಯ ಸೋಷಿಯಲ್ ಮೀಡಿಯಾ ಅಲ್ಲಲ್ಲ, ಸೋಷಿಯಲ್ ಮೀಡಿಯಾದಾಗಿಂದ ಹೋಗೋದ್ರಿಂದ ಜನರಿಗೆ ತಪ್ಪ ಅಭಿಪ್ರಾಯ. ಯಾಕಂದ್ರೆ ಜನ ಎಲ್ಲರೂ ತಿಳುವಳಿಕೆ ಇರಂಗಿಲ್ಲ, ಜನರಿಗೆ ಎಲ್ಲರಿಗೂ ಇವು ಯಾರು ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಯಾರೋ ಇರಬಾರ್ದು ಅಂತೇಳಿ ನಾವು ಪ್ರೆಸ್ ಮೀಟ್ ಮುಖಾಂತರ ನಾವು ಯಾಕೆ ಹೇಳಿವತ್ತಂದ್ರೆ ಜನರಿಗೆ ತಿಳಿಸು, ಅವನ ಸಂಬಂಧ ಅಲ್ಲ, ಜನರಿಗೆ ಗೊತ್ತಾಗಬೇಕಂತ. ಅದ ಅಲ್ಲಲ್ಲ, ಅವನು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದ ಇದ್ರ ಸಂಬಂಧ ಅವು ಹೇಳಿದ್ದು ನಿಮ್ಗೆ ಹೇಳಾಕ್ತೇವೆ. ನಾವು ಮೀಡಿಯಾದಾಗ ಎಲ್ಲ ಪ್ರೆಸ್ ಮೀಟ್ ಮಾಡಿದ್ವಿ. ಸೋಷಿಯಲ್ ಮೀಡಿಯಾದಾಗ ಅವು ಬಂದಿದ್ದ, ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ತಪ್ಪು ತಿಳುವಳಿಕೆ ಹೋಗೈತಿ. ನಿಮ್ಮ ಮುಖಾಂತರ ನಾವು ಅವ್ರಿಗೆ ಅದು ಸರಿಯಲ್ಲ, निम्म सरीपडिसो संबंध ನಿಮ್ಮ ಮುಖಾಂತರ. या संयुक्त पत्रकार परिषदेला BDCC बँकेच्या संचालिका सुनीता ऐहोळे, केम्पना सिरहट्टी, महादेव तळवार, बौसा पांढरे, विक्रम कर्णिंग, संजीव कांबळे, शानूर तहसीलदार यांच्यासह बेळगाव जिल्ह्यातील विविध दलित संघटनांचे पदाधिकारी व कार्यकर्ते उपस्थित होते. विनोद कोलकार, KMM मराठी, बेळगाव.